ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತರ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯರೇ, ಮಹಾಭಾರತದ ತಾತ್ವಿಕ ಆಸಕ್ತರೇ, ಭಗವದ್ಗೀತಾ ಅಧ್ಯಯನ ಶೀಲರೇ, ಕೃಷ್ಣನ ಮಾರ್ಗದರ್ಶನಕ್ಕಾಗಿ ನಿರೀಕ್ಷಣೆ ಮಾಡತಕ್ಕ ಇರತಕ್ಕವರೇ, ಭಗವದ್ಗೀತೆಯ 7 ಅಧ್ಯಾಯಗಳ ಪ್ರಧಾನ ಅಂಶಗಳನ್ನು ನಾವು ಗಮನಿಸಿದ್ದೇವೆ. ಇದೀಗ ನಾವು ಮುಂದಿನ ಅಧ್ಯಾಯವಾಗಿರತಕ್ಕಂಥ 8ನೆಯ ಅಧ್ಯಾಯವನ್ನು ಕುರಿತು ಚಿಂತನೆ ಮಾಡಬೇಕಾಗಿದೆ. 8ನೇ ಅಧ್ಯಾಯ ಬಹಳ ವಿಶೇಷವಾಗಿರತಕ್ಕ ಅಧ್ಯಾಯ. ಅದು ಆರಂಭವಾಗುವುದೇ ಅರ್ಜುನನ ಪ್ರಶ್ನೆಗಳಿಂದ. ಸುಮಾರು 7 ಅಥವಾ 8, ಅಥವಾ ಅಂತ ಯಾಕೆ ಹೇಳಿದೆ ಅಂದರೆ 6ನೇ ಪ್ರಶ್ನೆಯಲ್ಲೇ 7ನೇ ಪ್ರಶ್ನೆಗೆ ಹುದುಗಿ ಬಿಟ್ಟಿದೆ ಅಂತ. ಆದರೂ 8 ಪ್ರಶ್ನೆಗಳನ್ನ ಅರ್ಜುನ ಕೇಳ್ತಾನೆ. ಆ 8 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡತಕ್ಕಂತಹ ಉಪಾಧ್ಯಾಯನ, ಉಪನ್ಯಾಸಕನ, ಪ್ರಾಧ್ಯಾಪಕನ, ಗುರುವಿನ ಸ್ಥಾನದಲ್ಲಿ ಕುಳಿತುಕೊಂಡು ಕೃಷ್ಣ ಉತ್ತರಗಳನ್ನು ಕೊಡ್ತಾ ಹೋಗ್ತಾನೆ. ಮುಂದಿನ ಅಧ್ಯಾಯಗಳಿಗೂ ವಿಸ್ತರಿಸುತ್ತೆ ಆ ಉತ್ತರಗಳು. ಈ ಪ್ರಶ್ನೋತ್ತರಗಳು ಅತ್ಯಂತ ಪ್ರಧಾನವಾಗಿವೆ, ಆಶಾದಾಯಕವಾಗಿವೆ, ಭರವಸೆಯನ್ನು ಕೊಡುತ್ತೆ ಹಾಗೂ ಬೆಳಕನ್ನು ತೋರಿಸುತ್ತದೆ ಆಸಕ್ತರಿಗೆ, ಸಾಧಕರಿಗೆ. ಈಗಾಗಲೇ ಹೇಳಿದ ಹಾಗೆ 8 ಪ್ರಶ್ನೆಗಳಿವೆ. ಅದರಲ್ಲಿ ನಾವು ಒಂದೇ ಒಂದು ಪ್ರಶ್ನೆಯನ್ನ ತಗೊಳ್ಳೋಣ. ನಮ್ಮ ಮಿತಿಯಲ್ಲಿ ಈಗ ಆ ಪ್ರಶ್ನೆ ಏನು, ಅದಕ್ಕೆ ಕೃಷ್ಣ ಕೊಟ್ಟ ಉತ್ತರ ಏನು ಅನ್ನುವುದನ್ನು ನೋಡೋಣ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂ ಚೈವ ತತೋ ಜಯಮುದೀರಯೇತ್. ಈ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳುವ ಮುನ್ನ ಪರಮ ಸತ್ಯವೊಂದನ್ನು ನಾವು ಅರಗಿಸಿಕೊಂಡು ಬಿಡಬೇಕು, ಅಥವಾ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದು ಅರ್ಥವಾದರೂ ಅರ್ಥವಾಗದಂತೆ ಇರತಕ್ಕಂಥದ್ದೇ ನಮ್ಮ ಸ್ವಭಾವ. ವಾಸ್ತವದ ಸ್ವಭಾವ ಅಲ್ಲ, ಅದನ್ನು ನಾವು ಆ ರೀತಿ ಆರೋಪ ಮಾಡಿಕೊಂಡು ಬಿಡ್ತೀವಿ. ಸಾವು, ಯಾರು ಸಾವನ್ನು ಬಯಸ್ತಾರೆ? ಯಾರು ಸಾವನ್ನು ಇಷ್ಟಪಡುತ್ತಾರೆ? ಅಥವಾ ಸಾವಿನ ಬಗ್ಗೆ ಚಿಂತನೆ ಯಾರು ಮಾಡ್ತಾರೆ? ಸಾವಿನ ನಂತರ ಏನು ಅನ್ನತಕ್ಕಂಥದ್ದನ್ನು ಯಾರು ಯೋಚನೆ ಮಾಡ್ಲಿಕ್ಕೆ ಹೋಗ್ತಾರೆ? ದಿವ್ಯವಾಗಿರತಕ್ಕಂಥ ಮೌನವನ್ನು ಆ ವಿಷಯದಲ್ಲಿ ನಾವು ಹೊಂದಿರ್ತೀವಿ. ಆ ವಿಷಯ ಬೇಡಪ್ಪ. ಯಾಕೆ ಅಂದರೆ ಅದು ಅಪ್ರಿಯ, ಅನಿಶ್ಚಿತ. ಅನಿಶ್ಚಿತ ಅಂದರೆ ಸಾವು ಅನಿಶ್ಚಿತ ಅಲ್ಲ, ಸಾಯುವುದು ಯಾವಾಗ ಅನ್ನುವುದು ಅನಿಶ್ಚಿತ. ಸಾವು ಅನ್ನುವುದು ಎಷ್ಟು ಪರಮ ಸತ್ಯವೋ ಅಂಥದ್ದೇ ಮತ್ತೊಂದು ಸತ್ಯ. ಏನಪ್ಪ ಅಂದರೆ ಯಾವಾಗ ಅನ್ನುವುದು. ಅದು ಗೊತ್ತಿಲ್ಲ, ಅದು ಅನಿಶ್ಚಿತ. ಸಾವು ಸತ್ಯ, ಸಾಯುವುದು ಯಾವಾಗ ಅನ್ನುವುದು ಅನಿಶ್ಚಿತ. ಹುಟ್ಟುವ ಮುನ್ನವೇ ತಾಯಿಯ ಗರ್ಭದಲ್ಲಿ ಹೋಗಿಬಿಡಬಹುದು. 105 ವರ್ಷವಾದರೂ, ಮುದುಕರಾದರೂ, ಯಾವ ಇಂದ್ರಿಯಗಳು ಕೆಲಸ ಮಾಡದೇ ಇದ್ದರೂ, ಎದ್ದರೆ ಕೂತ್ಕೊಳ್ಳೋಕ್ಕಾಗದೆ, ಕೂತರೆ ಮಲಕೊಳ್ಳೋಕ್ಕಾಗದೆ, ಉಸಿರಾಡೋದು ಕಷ್ಟವಾಗಿ, ತಿಂದಿದ್ದು ಜೀರ್ಣವಾಗದೆ, ಇಂಥ ದುಸ್ಥಿತಿಯಲ್ಲಿಯೂ ಬದುಕಿದ್ದು ಸಾಯದೇ ಇರಬಹುದು. ಅಂದರೆ ಸಾವು ಯಾವಾಗ ಬರುತ್ತದೆ ಎನ್ನುವುದು ನಮಗೆ ಗೊತ್ತಿಲ್ಲ, ಆದರೆ ಸಾವು ಬರುತ್ತೆ. ಪ್ರಶ್ನೆ, ಸತ್ತ ಮೇಲೆ ಏನು? ಸತ್ತ ನಂತರದ
ಪ್ರಯಾಣ ಎಲ್ಲಿ? ನಾವು ಸಂಪ್ರದಾಯವಾದಿಗಳು ತಾತ್ವಿಕ ವಿಷಯಗಳಲ್ಲಿ ನಂಬಿಕೆ ಇರತಕ್ಕಂತಹವರು, ನಾಸ್ತಿಕರು ಅಲ್ಲದೇ ಇರತಕ್ಕವರು, ಪೂರ್ವಜನ್ಮ ಪುನರ್ಜನ್ಮಗಳಲ್ಲಿ ನಂಬಿಕೆಯನ್ನು ಹೊಂದಿರುತ್ತಾರೆ. ಇದು ಒಂದು ಖಚಿತ ಆಗಬೇಕು ನಮಗೆ. ಪೂರ್ವಜನ್ಮ ಪುನರ್ಜನ್ಮಗಳು ಅಂದರೆ ನಾನು ಈಗ ಅಸ್ತಿತ್ವದಲ್ಲಿ ಇದ್ದೇನೆ ಅಂದ್ರೆ ನನಗೊಂದು ಹಿಂದಿನ ಜನ್ಮ ಇದೆ, ಅದು ಪೂರ್ವಜನ್ಮ. ಪುನರ್ಜನ್ಮ ಅಂದ್ರೆ ನನ್ನ ದೇಹ ಬಿದ್ದು ಹೋದ ಮೇಲೆ ನನಗೆ ಮುಂದೊಂದು ಜನ್ಮ ಇದೆ. ಇದರಲ್ಲಿ ನಂಬಿಕೆ ಇಟ್ಟುಕೊಂಡಿರತಕ್ಕಂಥವ್ರು ಅಂದ್ರೆ ಪೂರ್ವಜನ್ಮ ಪುನರ್ಜನ್ಮಗಳ ಮಧ್ಯದಲ್ಲಿ ನಾನು ಬದುಕಿದ್ದೇನೆ. ನಾನು ಈಗ ಬದುಕಿದಿರೋದು ಅಷ್ಟೇ ಅಲ್ರಿ, ಹಿಂದೂ ಬದುಕಿದ್ದೆ, ಮುಂದೂ ಬದುಕುತ್ತೇನೆ. ಇದನ್ನ ಈಗಾಗಲೇ ಹೇಳಿದ ಹಾಗೆ ಆಸ್ತಿಕರು ಎಲ್ಲರೂ ಒಪ್ಪುತ್ತಾರೆ. ಅಂದ್ರೆ ನಾನು ಸತ್ತ ಮೇಲೆ ಇನ್ನೊಂದು ಜನ್ಮ ಇದೆ. ಆ ಜನ್ಮ ಹೇಗಿದೆ? ಆ ಜನ್ಮ ಎಲ್ಲಿದೆ? ಆ ಜನ್ಮಕ್ಕೆ ಹೋಗೋದು ಹೇಗೆ? ಇತ್ಯಾದಿ ಪ್ರಶ್ನೆಗಳಿಗೆ ಬೇರೆ ಬೇರೆ ಶಾಸ್ತ್ರಗಳೆಲ್ಲ ಉತ್ತರ ಕೊಟ್ಟಿದೆ ನಮ್ಮಲ್ಲಿ. ಆದರೆ ಅರ್ಜುನ ಈ ಅಧ್ಯಾಯದಲ್ಲಿ ಕೃಷ್ಣನನ್ನು ಆ ಪ್ರಶ್ನೆ ಕೇಳ್ತಾನೆ. ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ವಿಸ್ತಾರವಾಗಿ ಮಾತಾಡಬೇಕು. ಬಹಳ ಸ್ಥೂಲವಾಗಿ ಹೇಳೋದಾದ್ರೆ, ಪ್ರಯಾಣ ಕಾಲದಲ್ಲಿ ಅಂದ್ರೆ ನಾವು ಹೊರಟಾಗ, ನಾವು ಈ ದೇಹವನ್ನು ಬಿಟ್ಟು ಹೊರಟಾಗ, ನನಗೆ ಎಲ್ಲೂ ಹೋಗಕ್ಕೆ ಇಷ್ಟ ಇಲ್ಲ. ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ, ನಿನ್ನನ್ನು ನಾನು ಸೇರಬೇಕು. ನಿನ್ನನ್ನು ತಿಳ್ಕೊಳ್ಳೋದು ಹೇಗೆ? ಪ್ರಯಾಣ ಕಾಲ ಈಚೆ, ಪ್ರಯಾಣ ಕಾಲದಲ್ಲಿ ಅಂದ್ರೆ ಹೊರಟಾಗ, ಅಂದ್ರೆ ಸತ್ತಾಗ. ನಮಗೆಲ್ಲ ಗೊತ್ತಿದೆ, ಸಾಯುವುದು ಅಂತ ಹೇಳಿದ್ರೆ ದೇಹ ಅನ್ನುವುದು ಸಾಯುತ್ತೆ, ಆದರೆ ಆತ್ಮ ಅನ್ನತಕ್ಕಂಥದ್ದು ಪ್ರಯಾಣ ಮಾಡುತ್ತೆ. ಆತ್ಮ ದೇಹವನ್ನು ಬಿಟ್ಟು ಹೋಗುತ್ತದೆ. ಹಾಗೆ ದೇಹವನ್ನು ಬಿಟ್ಟು ಆತ್ಮ ಹೊರಟಾಗ ಅರ್ಜುನ ಕೇಳ್ತಾ ಇದ್ದಾನೆ, ಪ್ರಯಾಣ ಕಾಲೇಚ ಕಥಂ ಜ್ಞೇಯೋಸಿ ನೇತಾತ್ಮಭಿಃ. ನಿನ್ನನ್ನು ಅರ್ಥ ಮಾಡಿಕೊಂಡು ನೀನಿರುವಲ್ಲಿಗೆ, ನಿನ್ನ ಲೋಕಕ್ಕೆ, ನಿನ್ನ ಸಾನ್ನಿಧ್ಯಕ್ಕೆ, ನಿನ್ನ ಸಾಮೀಪ್ಯಕ್ಕೆ ಹೇಗಪ್ಪ ಬರೋದು ಅಂತ ಪ್ರಶ್ನೆ. ಅಂದ್ರೆ ಮೊದಲನೇ ಭಾಗದಲ್ಲಿ ನಾವು ಸಾಯ್ತೀವಿ, ಸತ್ತ ನಂತರ ನಾವು ಕೃಷ್ಣನ ಹತ್ತಿರಕ್ಕೆ ಹೋಗಬೇಕು, ವೈಕುಂಠಕ್ಕೆ ಹೋಗಬೇಕು. ಹಾಗೆ ಸತ್ತ ಮರುಕ್ಷಣದಲ್ಲಿಯೇ ಎಲ್ಲೆಲ್ಲೋ ಹೋಗ್ಕೊಡೋದಲ್ಲ, ಆ ಕೃಷ್ಣನ ಹತ್ತಿರಕ್ಕೆ ಹೋಗಬೇಕಲ್ಲ. ಇದು ಹೇಗೆ ಅಂತ ಅರ್ಜುನನ ಪ್ರಶ್ನೆ. ಕೃಷ್ಣ ಬಹಳ ಸರಳವಾಗಿ ಆ ವಿಷಯವನ್ನ 2-3 ಹಂತದಲ್ಲಿ ವಿವರಣೆ ಮಾಡ್ತಾನೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ. ಕೃಷ್ಣ ಹೇಳಿದ, ಯಂ ಯಂ ವಾಪಿ ಸ್ಮರನ್ ಭಾವಂ ಅಂತೆ ಕಲೇವರಂ ತ್ಯಜತ್. ಕಳೇವರವನ್ನ ಅಂದ್ರೆ ಈ ದೇಹವನ್ನ ಬಿಟ್ಟು ಹೊರಟಾಗ, ಯಂ ಯಂ ವಾಪಿ ಸ್ಮರನ್ ಭಾವನ್, ಯಾವುದನ್ನು ಕುರಿತು ನೀವು ಚಿಂತಿಸುತ್ತಿರುತ್ತೀರೋ, ತಂ ತಮೇವೈತಿ ಕೌಂತೆಯ, ಅದದು ಸಿಗುತ್ತೆ ನಿಂಗೆ. ಅಂದರೆ ನಾನು ಸಾಯುವ ಕಾಲದಲ್ಲಿ ತುಂಬಾ ಶ್ವಾನಪ್ರಿಯನಾಗಿ, ಶ್ವಾನ ಸಾನ್ನಿಧ್ಯದಲ್ಲಿ, ಶ್ವಾನ ಸ್ಮರಣೆಯಲ್ಲಿದ್ದರೆ ನನಗೆ ಮುಂದೆ ನಾಯಿಯ ಜನ್ಮ ಸಿಗುತ್ತೆ. ಇಲ್ಲಯ್ಯ, ನನಗೆ ಪಿತೃದೇವತೆಗಳ ಬಗ್ಗೆ ನನಗೆ ತುಂಬಾ ಗೌರವ ಇದೆ, ಹೀಗಾಗಿ ನಾನು ಪಿತೃಗಳನ್ನು ಪೂಜೆ ಮಾಡ್ತೇನೆ. ಹಿಂದೆಲ್ಲ ಹೇಳ್ಬಿಟ್ಟಿದ್ದಾನೆ ಅದನ್ನು. ಯಾಂತಿ ದೇವವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತ ಅಂತ ಇತ್ಯಾದಿ ಎಲ್ಲ ವರ್ಣನೆ ಮಾಡಿದ್ದಾನೆ ಕೃಷ್ಣ ಆಗಲಿ.
ಪಿತೃದೇವತೆಗಳ ಪೂಜೆಯಲ್ಲಿ, ಪಿತೃಗಳ ಸದಾ ಸ್ಮರಣೆಯಲ್ಲಿದ್ದರೆ ನಾನು ಪಿತೃಲೋಕಕ್ಕೆ ಹೋಗ್ಬಿಡ್ತೇನೆ. ದೇವವ್ರತ ದೇವ, ನಾನು ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ರೆ ನಾನು ದೇವಲೋಕಕ್ಕೆ ಹೋಗ್ತೀನಿ. ಇದು ಮೊಟ್ಟ ಮೊದಲು ನಾವು ಅರ್ಥ ಮಾಡಿಕೊಳ್ಬೇಕಾದ್ದು. ಅಂದರೆ ನಾವು ಬದುಕಿರುವಾಗ ಯಾರ ಧ್ಯಾನದಲ್ಲಿ ಇರುತ್ತೇವೋ ಆಯಾ ದೇವತೆಗಳ ಸಾನ್ನಿಧ್ಯಕ್ಕೆ ನಾವು ಹೋಗುತ್ತೇವೆ. ದೇವತೆಗಳಂದರೆ ದೇವತೆಗಳು, ಪಿತೃಗಳಂದರೆ ಪಿತೃಗಳು, ಪ್ರಾಣಿಗಳು ಅಂದರೆ ಪ್ರಾಣಿಗಳು, ವೃಕ್ಷಗಳು ಅಂದರೆ ವೃಕ್ಷಗಳು. ಯಾವುದರ ಧ್ಯಾನದಲ್ಲಿ ಇದ್ದು ನಾವು ಸಾಯುತ್ತೇವೋ ಪ್ರಯಾಣ ಕಾಲೇ ಎಂ ವಾಪಿ ಸ್ಮರನ್ ಭಾವಂ, ಸ್ಮರಿಸಿಕೊಂಡು ಯಾವುದನ್ನು ಸ್ಮರಿಸಿಕೊಂಡು ನಾವು ಸಾಯುತ್ತೀವೋ, ತ್ಯಂತೆ ಕಲೇವರಂ, ಈ ದೇಹವನ್ನು ಬಿಡ್ತೀವೋ, ತ್ಯಜಿಸುತ್ತೇವೋ, ನಾವಲ್ಲ ಆಯಾ ಲೋಕಕ್ಕೋ ಆಯಾ ದೇವತೆಗಳ ಹತ್ರಕ್ಕೋ ಆಯಾ ರೂಪಗಳಿಗೂ ಹೋಗ್ತೀವಿ. ಬಹಳ ಖಚಿತವಾಗಿ ಹೇಳ್ತಾನೆ, ಸದಾ ತದ್ಭಾವ ಭಾವಿತಃ ತಮೇವ ಇತಿ ಕೌಂತೆಯ. ಸದಾ ತದ್ಭಾವ ಭಾವಿತಃ, ಆ ಭಾವಗಳನ್ನ, ಆ ರೂಪಗಳನ್ನ, ಆ ಲೋಕಗಳನ್ನ, ಆ ಯೋಚನೆಗಳನ್ನೇ ನಾವು ಹೋಗಿ ಸೇರ್ತೀವಿ. ಎರಡನೇ ಹಂತದಲ್ಲಿ ಕೃಷ್ಣ ಹೇಳ್ತಾನೆ, ಅಂತೆ ಕಾಲೇ ಚ ಮಾಮ್ಯೇವ ಸ್ಮರನ್ ಮುಕ್ತ್ವಾ ಕಲೇವರಂ. ಅಂತೆ ಕಾಲೇ ಚ ಮಾಮ್ಯೇವ, ನೀನು ಅಂತ್ಯಕಾಲದಲ್ಲಿ ಸ್ಮರನ್, ನನ್ನನ್ನು ಸ್ಮರಿಸುತ್ತಾ, ಸ್ಮರನ್ ಮುಕ್ತ್ವಾ ಕಲೇವರಂ, ನೀನು ನನ್ನ ಸ್ಮರಣೆಯನ್ನು ಮಾಡುತ್ತಾ ನಿನ್ನ ದೇಹವನ್ನು ಬಿಟ್ಟರೆ ನನ್ನ ಹತ್ರ ಬರ್ತೀಯ. ಯಾರ್ಯಾರ ಸ್ಮರಣೆ ಮಾಡಿದರೆ ಯಾರ್ಯಾರ ಹತ್ರಕ್ಕೋ ಹೋಗ್ತೀಯಾ, ಹಾಗೆ ನೀನು ನನ್ನನ್ನು ಸ್ಮರಣೆ ಮಾಡುತ್ತಾ ದೇಹವನ್ನು ಬಿಟ್ಟರೆ, ನೀನು ಪ್ರಶ್ನೆ ಕೇಳಿದೆಯಲ್ಲ, ಪ್ರಯಾಣ ಕಾಲೇಜ ಕಥಂ ಜ್ಞೇಯೋಸಿ ನೇತಾತ್ಮಭಿಃ, ಸಾಯುವ ಸಂದರ್ಭದಲ್ಲಿ ನಿನ್ನನ್ನು ಸ್ಮರಿಸಿಕೊಳ್ಳೋದು ಹೇಗೆ, ನಿನ್ನ ಸಾನ್ನಿಧ್ಯಕ್ಕೆ ಬರುವುದು ಹೇಗೆ, ನಿನ್ನಲ್ಲಿ ಸೇರುವುದು ಹೇಗೆ ಅಂತ ಪ್ರಶ್ನೆ ಕೇಳಿದ್ದೀಯೇ. ಅದಕ್ಕೆ ಉತ್ತರ ಹೇಳ್ತಾ ಇದ್ದೇನೆ, ನೀನು ನನ್ನ ಸ್ಮರಣೆಯಲ್ಲಿ ನಿನ್ನ ದೇಹವನ್ನು ಬಿಟ್ಟರೆ, ಅಂದರೆ ನನ್ನನ್ನು ಸ್ಮರಿಸುತ್ತಾ ನೀನು ಸತ್ತರೆ, ಮಾಮೇವೈಷ್ಯತ್ ಅಸಂಶಯ. ಅಸಂಶಯ, ಇದೊಂದು ಭರವಸೆಯನ್ನು ಕೃಷ್ಣ ಕೊಡ್ತಾನೆ. ಮಾಮೇವೈಷ್ಯಸಿ, ನೀನು ನನ್ನನ್ನು ಸೇರುತ್ತೀಯೇ, ಅಸಂಶಯ, ಇದರೊಳಗೆ ಸಂದೇಹವೇ ಇಲ್ಲ. ಅಲ್ಲಿಗೆ ಒಂದು ಖಚಿತ ಆಯಿತು. ಏನು? ಸತ್ತಾಗ ನಾವು ಯಾರನ್ನು ಸ್ಮರಿಸಿಕೊಳ್ಳುತ್ತೇವೋ, ಯಾವ ದೈವ ಸಾನ್ನಿಧ್ಯವನ್ನು ಅಪೇಕ್ಷಿಸುತ್ತೇವೋ ಆ ದೈವಕ್ಕೆ ನಾವು ಹೋಗ್ತೀವಿ. ಕೃಷ್ಣನ ಪ್ರಾರ್ಥನೆಯಲ್ಲಿ, ಕೃಷ್ಣ ಧ್ಯಾನದಲ್ಲಿ, ಕೃಷ್ಣ ಪಾರಾಯಣದಲ್ಲಿ ಇದ್ದರೆ ನಾವು ವೈಕುಂಠಕ್ಕೆ ಹೋಗುತ್ತೇವೆ. ಮಾಮೇವೈಷಸಿ, ನನ್ನೇ ಸೇರ್ತೀಯ ಅಂದ್ಬಿಟ್ರ. ಅದ್ವೈತದ ಒಂದು ಬಹುದೊಡ್ಡ ಪ್ರಮೇಯ ಅದು. ಅಂದ್ರೆ ನಾನೇ ಬ್ರಹ್ಮನ್ ಆಗುವುದು ಅಂತ. ಅಹಂ ಬ್ರಹ್ಮ ಅಸ್ಮಿ ಎನ್ನುವುದಕ್ಕೆ ಅತ್ಯಂತ ಸಾಧಾರವಾಗಿ ಇಲ್ಲಿ ಕೃಷ್ಣ ಮಾತಾಡ್ತಾನೆ. ನನ್ನನ್ನೇ ಸೇರುತ್ತೀಯೇ ಅಂದ್ರೆ ನೀನು ನನ್ನಲ್ಲಿ ಸೇರ್ಕೊಂಡ್ಬಿಡ್ತೀಯ. ಅಹಂ ಬ್ರಹ್ಮ ಅಸ್ಮಿ ಅಂತ ಹೇಳ್ತಾ ಇದೀಯಲ್ಲ ನೀನು, ನಾನೇ ಬ್ರಹ್ಮನ್ ಅಂತ, ನೀನೇ ಕೃಷ್ಣನ್ನಾಗಿ ಬಿಡುತ್ತೀಯೇ ಅನ್ನುವ ಅರ್ಥ ಇರ್ಲಿ. ಅದಕ್ಕೆ ಹೆಚ್ಚು ವಿವರಣೆ ಬೇಕಾಗುತ್ತೆ, ಅಷ್ಟು ಸದ್ಯ ಕಷ್ಟಪಡೋಣ. ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ. ಭೀಷ್ಮಾಚಾರ್ಯರು ಮಹಾಭಾರತದಲ್ಲಿ ಭಾಗವತ ಮಸ್ತಕ ಶಿರೋಮಣಿ ಅಂತ ಬಿರುದವರಿ. ಅವರು
ಯುದ್ಧ ಭೂಮಿಯಲ್ಲಿ ಮೈ ತುಂಬ ಬಾಣಗಳನ್ನ ಚುಚ್ಚಿಸಿಕೊಂಡು ರಣಭೂಮಿಯಲ್ಲಿ ಒಂದರ್ಥದಲ್ಲಿ ಅನಾಥರಾಗಿ ನೊಯ್ತ ಬಿದ್ದಿದ್ದಾರೆ. ಏನ್ ಕೃಷ್ಣ ಹೇಳ್ತಾ ಇರೋದು ಈಗ? ಅಂತ್ಯಕಾಲೈಗೆ ಮಾಮೇವ ಅದೇ ಅಂತ್ಯಕಾಲ ಏನ್ ಬಂತ್ರಿ? ಇಡೀ ಬದುಕಿನಲ್ಲಿ ಅವರು ಕೃಷ್ಣ ಧ್ಯಾನ ತತ್ಪರರಾಗಿದ್ದವರು. ಅದಕ್ಕೆ ಇವರನ್ನು ಭಾಗವತ ಮಸ್ತಕ ಶಿರೋಮಣಿ ಅಂತ ಕರೆದಿದ್ದು. ಅಂತಹ ಭೀಷ್ಮಾಚಾರ್ಯರು ಸಾಯ್ತಾ ಇರೋ ಸಂದರ್ಭದಲ್ಲಿ ಇದು ಏನಪ್ಪ ಗೋಳಿದು? ಯಾರ ಒಂದು ಕತ್ತಿಯಿಂದ ತಲೆಯನ್ನು ಕತ್ತರಿಸಿದ್ರು ಆ ಕ್ಷಣದಲ್ಲಿ ಪ್ರಾಣ ಹೋಯ್ತು ಅನ್ನೋ ಹಾಗಿಲ್ಲ. ಆಯ್ತು, ಬಾಣ ಬಂದು ಚುಚ್ಕೊಳ್ತು, ಪ್ರಾಣ ಹೋಯ್ತು, ಇಲ್ಲ. ಸಾಧಾರಣವಾಗಿ ಎಲ್ಲ ಯೋಧರಿಗೂ ಆಗ್ತಕ್ಕಂಥದ್ದು. ಈ ಪರಮ ಕೃಷ್ಣ ಭಕ್ತರಾಗಿರತಕ್ಕಂಥ ಭೀಷ್ಮಾಚಾರ್ಯರಿಗೆ ಮೈ ತುಂಬಾ ಬಾಣಗಳು ಸೇರ್ಕೊಂಡ್ಬಿಟ್ಟಿದೆ. ನೋವು ಹೇಳಲು ಅಸಾಧ್ಯವಾದಂಥ ಬಾಧೆಯೇ ಆ ಕೃಷ್ಣ ಭಕ್ತರಿಗೆ ಇದೇ. ಅವಸಾನ ಕಾಲದಲ್ಲಿ, ಪ್ರಯಾಣ ಕಾಲದಲ್ಲಿ, ದೇಹವನ್ನು ಬಿಡುವಾಗ ಪ್ರಾಣ ಬೇರೆ ಹಾಗೆ ಹೋಗೋ ಹಾಗಿಲ್ಲ. ಅವರು ಇಚ್ಛಾಮರಣಿ, ಅವ್ರು ಹೇಳಿದ ಪ್ರಾಣ ಹೋಗುತ್ತೆ. ಈಗ ಹೋಗ್ತಾ ಇಲ್ಲ, ಯಾಕೆಂದ್ರೆ ಅವ್ರು ಇಷ್ಟಪಡ್ತಾ ಇಲ್ಲ. ಉತ್ತರಾಯಣ ಪುಣ್ಯಕಾಲ ಬರಲಿ ಅಂತ ಕಾಯ್ತಾ ಇದ್ದಾರೆ ಅವರು. ಅಂದ್ರೆ ಅಷ್ಟೂ ಕಾಲವೂ ಅವರು ಈ ಬಾಧೆಯಲ್ಲಿಯೇ ಉಳಿದು ತಮ್ಮ ಪ್ರಾಣ ಬಿಡಬೇಕು. ಯಾಕೋ ಕೃಷ್ಣ ಕೊಟ್ಟಂತಹ ಭಾಷೆಗೆ, ಕೃಷ್ಣ ಕೊಟ್ಟಂತಹ ಮಾರ್ಗದರ್ಶನಕ್ಕೆ ಸರಿ ಹೋಗ್ತಾ ಇಲ್ವಲ್ಲ ಅಂತ ಅನ್ನಿಸುತ್ತದೆ. ಆದರೆ ನೀವು ನಿಧಾನವಾಗಿ ಆ ಅಧ್ಯಾಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟರೆ 18 ದಿವಸದ ಯುದ್ಧ ಮುಗಿಯುತ್ತೆ. ಧರ್ಮರಾಜ ಗೆಲ್ತಾನೆ. ಎಲ್ಲರೂ ಭೀಷ್ಮಾಚಾರ್ಯರನ್ನು ನೋಡ್ಲಿಕ್ಕೆ ಹೋಗ್ತಾರೆ. ಕೃಷ್ಣನೂ ಹೋಗುತ್ತಾನೆ. ಇದು ಬಹಳ ಗಮನ ಇಟ್ಟು ನೋಡ್ಬೇಕಾದ ಸಂದರ್ಭ. ಆಗ ವಿಷ್ಣು ಸಹಸ್ರನಾಮವನ್ನು ಹೇಳಬೇಕು ಅಂತ ಧರ್ಮರಾಯ ಕೇಳಿಕೊಳ್ತಾನೆ. ಭೀಷ್ಮಾಚಾರ್ಯರು ಮರಣಾವಸ್ಥೆಯಲ್ಲಿ ಮೈತುಂಬ ಬಾಣಗಳನ್ನು ಹೊಗಿಸಿಕೊಂಡು ನೋಯ್ತಾ ಒದ್ದಾಡ್ತಾ ಇದ್ದಾಗ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಲಿ ಅಂತ. ಆಗ ಕೃಷ್ಣ ಸಾನ್ನಿಧ್ಯದಿಂದ, ಕೃಷ್ಣನ ಕೃಪಾ ಕಟಾಕ್ಷದಿಂದ ಭೀಷ್ಮಾಚಾರ್ಯರಿಗೆ ಮೈಯಲ್ಲಿ ನೋವು ಮಾಯವಾಗಿ ಹೋಗುತ್ತದೆ. ಪ್ರಯಾಣ ಕಾಲ ಅದು. ಅದಕ್ಕೆ ಮುಂಚೆ ವಿಷ್ಣು ಸಹಸ್ರನಾಮವನ್ನ ಸಾಕ್ಷಾತ್ ಕೃಷ್ಣನ ಮುಂದೆಯೇ ಪಾಠ ಒಪ್ಪಿಸ್ತಾರೆ ಇವರು. ಮಾಂ ಅನುಸ್ಮರ ಯುದ್ಧಚ ಅಂತ ಮುಂದೆ ಹೇಳ್ತಾನೆ ಕೃಷ್ಣ. ನನ್ನ ಸ್ಮರಣೆಯಲ್ಲಿ ಯುದ್ಧವನ್ನು ಮಾಡಿದಂತಹ ಭೀಷ್ಮಾಚಾರ್ಯರಿಗೆ ವಿಷ್ಣು ಸಹಸ್ರನಾಮ ಪಠಣೆಯ ಮೂಲಕ ಶಾರೀರಿಕವಾಗಿರೋ ಯಾವ ಹಿಂಸೆಯೂ ಇಲ್ಲದಂತೆ ಪ್ರಯಾಣ ಮಾಡ್ತಾರೆ. ಅಂತ್ಯಕಾಲೇಜ ಮಾಮ್ಯೇವ ಸ್ಮರನ್ ಮುಕ್ತ್ವಾ ಕಲಯೇವನಂ. ಬರೀ ಕೃಷ್ಣನ ಹೆಸರೇನ್ರಿ, 1000 ಹೆಸರುಗಳನ್ನ ನೆನಪಿಸ್ಕೊಳ್ತಾರೆ ಭೀಷ್ಮಾಚಾರ್ಯ. ಅಥವಾ ನಮ್ಮ ಕಾಲದಲ್ಲಿ ನಡೆದಂಥ ಒಂದು ಬಹಳ ದೊಡ್ಡ ಉದಾಹರಣೆಯನ್ನು ನೋಡಬೇಕಾಗಿದ್ರೆ, ಶೃಂಗಗಿರಿಯ ಅವಧೂತ ಶ್ರೀ ಅಂತ ಪ್ರಸಿದ್ಧವಾಗಿದ್ದಂಥ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಯಾಜ್ಞವಲ್ಕ್ಯರ ಯೋಗದ ಮಾದರಿಯಲ್ಲಿ ತಮ್ಮ ದೈನಂದಿನ ಜೀವನವನ್ನು ಉಳಿಸಿಕೊಂಡವರು. ಮಹಾನ್ ಯೋಗಾಭ್ಯಾಸಿಗಳು. ಅವರು ಎಂದು ಸಾಯಬೇಕು ಅಂತ ನಿರ್ಧರಿಸುತ್ತಾರೋ, ಇದನ್ನು ಗಮನ ಇಟ್ಟು ಕೇಳಬೇಕು. ಅದರ ಹಿಂದಿನ ದಿವಸ ತಮ್ಮ ಶಿಷ್ಯರಿಗೆ ಹೇಳಿರ್ತಾರೆ, ತಾವು ಮಾರನೆಯ ದಿವಸ ಸಾಯುತ್ತೇವೆ ಎನ್ನುವುದನ್ನ ಪರೋಕ್ಷವಾಗಿ ಹೇಳ್ತಾರೆ. ಯತಿಯೊಬ್ಬ ಸತ್ತರೆ ಆತನ ದೇಹವನ್ನು ಹೇಗೆ ವಿಸರ್ಜನೆ ಮಾಡಬೇಕು ಅಂತ ಅವ್ರಿಗೆ ಅರ್ಥ ಆಗಿರಲ್ಲ. ಇವ್ರು ಹೇಳಿರ್ತಾರೆ ಅದನ್ನು. ಮಾರನೇ ದಿವಸ ಮಹಾಲಯ ಅಮಾವಾಸ್ಯೆ. ಆವತ್ತಿನ ದಿವಸ ತುಂಗೆ ಆರ್ಭಟಿಸಿ ಹರಿತಾ ಇರ್ತಾಳೆ. ಇವರು ಸ್ನಾನಕ್ಕೆ ಹೋಗೋಣ ಅಂತಾರೆ. ಅವ್ರ ಶಿಷ್ಯ ಹೇಳ್ತಾರೆ, ಬಿಸಿನೀರು ಕಾಸಿದೀನಿ, ಇಲ್ಲೇ ಇಲ್ಲ 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 ನಾನಲ್ಲಿ ಹೋಗ್ಬೇಕು. ಅವರು ಮಹಾ ಯೋಗಿ, ಜ್ಞಾಪಕ ಇಟ್ಕೊಂಡಿರ್ಬೇಕು. ಯೋಗಾಭ್ಯಾಸ ತತ್ಪರರು, ಸದಾ ಯೋಗಾಭ್ಯಾಸ ತತ್ಪರರು.
ಅಂದರೆ ಯೋಗಾಸನದಲ್ಲಿ ಕುಳಿತವರು ಪರಬ್ರಹ್ಮ ಧ್ಯಾನದಲ್ಲಿ ಇರ್ತಾ ಇದ್ದವರು. ಮಹಾಲಯ ಅಮಾವಾಸ್ಯೆ ದಿವಸ ತುಂಗಾ ನದಿಯ ದಡಕ್ಕೆ ಹೋಗಿ ಪದ್ಮಾಸನಸ್ಥರಾಗಿ ಕುಂಭಕವನ್ನು ಮಾಡುತ್ತಾರೆ. ಅಂದರೆ ಪ್ರಾಣವನ್ನ ಸ್ವೀಕಾರ ಮಾಡಿ ಒಳಗೆ ಉಳಿಸ್ಕೊಳ್ತಾರೆ. ಅದು ಪ್ರಯಾಣ ಕಾಲ ಅವ್ರದ್ದು. ಯೋಗಾಭ್ಯಾಸ ನಿರತರಾಗಿ ಕುಂಭಕವನ್ನು ಮಾಡಿದ್ದಾಗ ತುಂಗೆಯ ಅಲೆ ಬಂದು ಹೊಡ್ಕೊಂಡು ಹೋಗ್ಬಿಡುತ್ತೆ ಅವರು. ಆಮೇಲೆ ಹೋಗ್ತಾರೆ, ಅವರ ಕಲೆಯವರು ಅಂತ ತಗೊಂಡ್ ಬರ್ತಾರೆ. ಸಾಮಾನ್ಯವಾಗಿ ನೀರಿನಲ್ಲಿ ಮುಳುಗಿದ್ರೆ ನೀರು ದೇಹದ ಒಳಕ್ಕೆ ಹೋಗ್ಬಿಡುತ್ತೆ. ಇವರಿಗೆ ಹೋಗಿರೋದೇ ಇಲ್ಲ ಪರೀಕ್ಷೆ ಮಾಡಿದಾಗ. ಯಾಕೆಂದ್ರೆ ಕುಂಭಕದಲ್ಲಿ ಇರುತ್ತಾರೆ, ನೀರು ದೇಹದೊಳಕ್ಕೆ ಹೋಗಿರೋದಿಲ್ಲ, ಮೂಗಿನೊಳಕ್ಕೆ ಹೋಗೋದೇ ಇಲ್ಲ, ಬಂಧಿಸಿರ್ತಾರೆ ಅವರನ್ನು. ಅಂದ್ರೆ ಸತತ ಯೋಗಾಭ್ಯಾಸ ನಿರತರಾಗಿರತಕ್ಕಂಥ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಪರಬ್ರಹ್ಮ ಧ್ಯಾನದಲ್ಲಿ ಲೀನರಾಗಿದ್ದಾಗ, ಪರಬ್ರಹ್ಮವನ್ನು ಕಣ್ಣು ಮುಂದೆ ಇಟ್ಟುಕೊಂಡು ಯೋಗಾಭ್ಯಾಸ ಮಾಡ್ತಾ ಇದ್ದಾಗ ಅವರು ಅದರೊಳಗೆ ಲೀನವಾಗಿಬಿಟ್ರು. ಅದನ್ನೇ ಕೃಷ್ಣ ಹೇಳ್ತಕ್ಕಂಥ. ಆಯ್ತು, ಈ ಎರಡು ಉದಾಹರಣೆ ಎಲ್ಲ ಬೇಕಾದಷ್ಟಿದೆ, ನಮಗೆ ಕಾಲವಿಲ್ಲ. ಈ ಎರಡು ಉದಾಹರಣೆ ನೋಡಿದ್ದಾಯ್ತು ನಾವು. ಅಂದರೆ ನಾವು ಏನನ್ನು ಧ್ಯಾನಿಸುತ್ತೇವೋ ಅದರಲ್ಲಿ ನಾವು ಲೀನವಾಗುತ್ತೇವೆ. ಅರ್ಜುನನ ಪ್ರಶ್ನೆ, ಕೃಷ್ಣನಲ್ಲಿ ಸೇರಬೇಕು. ಪ್ರಯಾಣ ಕಾಲೈಕ ಕಥಂ ಜ್ಞೇಯೋಸಿನೇ ತತ್ಮಭಿ, ಅದು ಪ್ರಶ್ನೆ. ನಿನ್ನನ್ನು ಸೇರೋದು ಹೇಗೆ ಅಂತ. ಅದಕ್ಕೆ ಕೃಷ್ಣ ಉತ್ತರ ಕೊಟ್ಟಾಯಿತು. ನೀನು ಸಾಯುವಾಗ ನನ್ನನ್ನು ಧ್ಯಾನ ಮಾಡಿದರೆ ನನ್ನಲ್ಲಿ ಲೀನವಾಗುತ್ತೀಯೇ. ಆದರೆ ಪ್ರಶ್ನೆ ಇರತಕ್ಕಂಥದ್ದು, ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಂಥವರಿಗೆ ಅವರು ಯಾವಾಗ ಮರಣಿಸುತ್ತಾರೆ ಎನ್ನುವುದು ಗೊತ್ತಾಗುತ್ತದೆ. ನಮ್ಮಂಥವ್ರಿಗೆ ಗೊತ್ತಾಗಲ್ವಲ್ಲ. ನಾವು ಸಾಮಾನ್ಯ ಜನರು ಇಂಥ ದಿವಸ ಸಾಯ್ತೀವಿ, ಇಷ್ಟೊತ್ತಿಗೆ ಸಾಯ್ತೀವಿ ಅಂತ ಗೊತ್ತಾಗ್ಬಿಟ್ರೆ ಅಷ್ಟೊತ್ತಿಗೆ ಸರಿಯಾಗಿ ಎಲ್ಲ ಗುರ್ತಾಕೊಂಡು ಇಟ್ಕೊಂಡು ಕೃಷ್ಣ 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 ಅಂತ ಇದ್ದು ಬಿಡಬಹುದು. ಅದು ಗೊತ್ತಿಲ್ವೇ? ಈ ಉಪನ್ಯಾಸದ ಪ್ರಾರಂಭದಲ್ಲಿ ಹೇಳಿದಾಗೆ ಅತ್ಯಂತ ಅನಿಶ್ಚಿತವಾಗಿರತಕ್ಕಂಥದ್ದು ಯಾವಾಗ ಸಾಯ್ತೀವಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಏನ್ ಮಾಡೋದು ಈಗ? ಅದಕ್ಕೆ ಕೃಷ್ಣ ಹೇಳ್ದ, ನೀನು ನನ್ನನ್ನು ಸೇರಬೇಕಿದ್ದರೆ ತಸ್ಮಾತ್ ಸರ್ವೇಷು ಕಾಲೇಷು ಮಾಂ ಅನುಸ್ಮರ ಯುದ್ಧಚ. ಯುದ್ಧಚ ಅಂದ್ರೆ ಯುದ್ಧ ಮಾಡತಕ್ಕಂಥದ್ದು ಲೌಕಿಕವಾಗಿ, ಅಥವಾ ನಾವು ಮಾಡತಕ್ಕಂಥ ವೃತ್ತಿಗಳು ಅಂತ. ಬಹಳ ದೊಡ್ಡ ಸಂದೇಶ ಆತ ಕೊಟ್ಟಿದ್ದು. ಏನು? ತಸ್ಮಾತ್, ನಿನಗೆ ನೀನು ಯಾವಾಗ ಸಾಯುತ್ತೀಯೇ ಎನ್ನುವುದು ಗೊತ್ತಿರುವುದಿಲ್ಲವೋ ಆಗ ಸದಾಕಾಲ ನನ್ನ ಧ್ಯಾನವನ್ನು ಮಾಡ್ತಾ ಇರು. ನೀನು ಸದಾಕಾಲ ಧ್ಯಾನವನ್ನು ಮಾಡುತ್ತಿದ್ದರೆ ಮರಣ ಸಮಯದಲ್ಲಿಯೂ ಅದೇ ಬಂದ್ಬಿಡುತ್ತೆ ತಾನೇ. ಎರಡು ಅಂಶ ಬಹಳ ಪ್ರಧಾನವಾದ್ದು. ಒಂದು, ಸದಾ ನನ್ನಲ್ಲಿ ಧ್ಯಾನಸ್ಥನಾಗಿರು. ಹಾಗೆ ಯುದ್ಧಚ, ಕರ್ತವ್ಯವನ್ನು ಬಿಡಬೇಡ. ನಿನಗೆ ಯುದ್ಧ ಮಾಡಬೇಕಾಗಿದೆ, ಕ್ಷತ್ರಿಯನಾಗಿದೆ, ಯುದ್ಧವನ್ನು ಮಾಡ್ತಾ ಇರು, ನನ್ನ ಧ್ಯಾನದಲ್ಲಿ. ನೀನು ನನ್ನ ಧ್ಯಾನದಲ್ಲಿ ಸದಾ ತತ್ಪರನಾಗಿದ್ದರೆ ನೀನು ನನ್ನ ಸೇರ್ತೀಯ. ಮಾಮೇವೇಶ್ಯತ್ ಅಸಂಶಯ, ಸಂಶಯವೇ ಇಲ್ಲ ಕಣಯ್ಯ, ನೀನು ಸೇರ್ಕೊಂಡ್ಬಿಡ್ತೀಯ. ಹೀಗಾಗಿ ಶ್ರೀಕೃಷ್ಣ ಸದಾ ಕೃಷ್ಣ ಸ್ಮರಣೆಯಲ್ಲಿ ನೀವು ಇದ್ದು ನಿಮ್ಮ ಕರ್ತವ್ಯಗಳನ್ನು ನೀವು ಮಾಡುತ್ತಿದ್ದರೆ, ಈ ಪುಟಾಣಿ ಉದಾಹರಣೆ ನಮಗೆಲ್ಲ ಗೊತ್ತಿರತಕ್ಕಂಥದ್ದು. ಮಹಾತ್ಮ ಗಾಂಧಿಯವರು, ಅವರು ರಾಮಭಕ್ತರು, ಸದಾ ರಾಮ 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 ಅಂತ ಇದ್ರು. ಅವರು ಸಾಯುವ ಸಂದರ್ಭದಲ್ಲಿಯೂ ಹೇ ರಾಮ್ ಅಂತ ಬಂದ್ಬಿಡ್ತು ಅವ್ರ ಬಾಯಿನಲ್ಲಿ. ಅಂದರೆ ನಾವು ಏನನ್ನು ಧ್ಯಾನಿಸುತ್ತಿರುತ್ತೇವೋ ಅದರಲ್ಲಿಯೇ ನಾವು ಲೀನವಾಗುತ್ತೇವೆ. ಇದು ಕೃಷ್ಣ ಕೊಟ್ಟಂಥ ಬಹಳ ಅಮೋಘವಾಗಿರತಕ್ಕಂಥ ಒಂದು ಉಪದೇಶ. ನಮಸ್ಕಾರ. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥಸ್ನಾನ ಫಲ, ಕೃಚ್ಛ್ರಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ.